ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬಾನೇ ಮುಖ್ಯವಾದ ಮಾಹಿತಿ ಸಿಗಲಿದೆ. ಹೌದು, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಡಿಯಲ್ಲಿ ರೈತರಿಗಾಗಿ 30 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆಯನ್ನ ಮಾಡಿ ನೇರವಾಗಿ ಇವತ್ತು ಬ್ಯಾಂಕ್ ಖಾತೆಗೆ ಜಮೆಯನ್ನ ಮಾಡಲಾಗಿದೆ. ಹಾಗಾದ್ರೆ ಯಾವ ಜಿಲ್ಲೆಯ ರೈತರ ಬ್ಯಾಂಕ್ ಖಾತೆಗೆ ಈ ಮೊತ್ತ ತಲುಪಿದೆ, ಇದರ ಜೊತೆಗೆ ಎಷ್ಟು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆಯನ್ನ ಮಾಡಲಾಗಿದೆ, ಹಾಗೆ ಯಾವ ಸಾಲಿನಲ್ಲಿ ಈ ಒಂದು ಬೆಳೆ ವಿಮೆ ಹಣವನ್ನ ತುಂಬಿದ ರೈತರಿಗೆ ಇದೀಗ ಹಣ ಬಿಡುಗಡೆಯಾಗಿದೆ. ಇದರ ಜೊತೆಗೆ ಯಾವ ಯಾವ ಜಿಲ್ಲೆಯ ಜೊತೆಗೆ ತಾಲೂಕುಗಳ ಹೆಸರು ಕೂಡ ನಿಮಗೆ ಸಿಗಲಿದೆ. ಈ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನ ನೋಡೋಣ. ಹಾಗೆ ಯಾವ ಬೆಳೆಯನ್ನ ಬೆಳೆದ ರೈತರ ಬ್ಯಾಂಕ್ ಖಾತೆಗೆ ಹಣವನ್ನ ಜಮೆ ಮಾಡಲಾಗಿದೆ ಎಂಬ ಸುದ್ದಿಯನ್ನ ಕೂಡ ನೋಡೋಣ. ಪ್ರತಿಯೊಬ್ಬ ರೈತರು ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ. ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ. ಹೌದು, ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ಬೆಳೆ ವಿಮೆ ಮಾಡಿಸಿದ ರೈತರ ಬ್ಯಾಂಕ್ ಖಾತೆಗೆ ಡಿಬಿಟಿ ಮುಖಾಂತರ 30 ಕೋಟಿ ರೂಪಾಯಿ ಹಣವನ್ನ ಸಂದಾಯ ಮಾಡಲಾಗಿದೆ ಎಂಬ ಮಾಹಿತಿಯನ್ನ ಸಚಿವರು ತಿಳಿಸಿದ್ದು, ರೈತರಿಗೆ ಇದು ಒಂದು ಸಿಹಿ ಸುದ್ದಿಯಾಗಿದೆ. ಬಹುದಿನದಿಂದ ರೈತರು ಈ ಒಂದು ಬೆಳೆ ವಿಮೆ ಮೊತ್ತಕ್ಕಾಗಿ ಕಾತುರದಿಂದ ಕಾದು ಕುಳಿತಿದ್ದರು. ಇದೀಗ ಆ ಮೊತ್ತ ಜಮೆಯಾಗಿದೆ. ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದ ಮಾಹಿತಿ ರೈತರಿಗೆ ಈ ಬೆಳೆ ವಿಮೆಯ ಜೊತೆಗೆ ತಿಳಿದುಕೊಳ್ಳುವುದು ಏನೆಂದಲ್ಲಿ, ರೈತರು ಇದೀಗ ಬೆಳೆ ವಿಮೆಯನ್ನ ಮಾಡಿಸಲು ಸಮಯವಿದ್ದು ಬೆಳೆ ವಿಮೆಯನ್ನ ಮಾಡಿಸಬಹುದಾಗಿದೆ. ಇದರ ಜೊತೆಗೆ ನಿಮಗೆ ಬೆಳೆ ವಿಮೆ ಬರುತ್ತದೆ ಎಂಬುದರ ಕುರಿತು, ಹಾಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗುತ್ತದೆ ಎಂಬುದರ ಕುರಿತು ಯಾವುದೇ ಒಂದು ಮಧ್ಯವರ್ತಿಗಳಿಗೆ ನೀವು ಹಣವನ್ನ ಕೊಡಬಾರದು ಎಂದು ಸರ್ಕಾರ ಕೃಷಿ ಇಲಾಖೆ ಮತ್ತು ರೈತರಿಗೆ ತಿಳಿಸಿದೆ. ಹೌದು, ಯಾರಾದರೂ ಕೂಡ ಮಧ್ಯವರ್ತಿಗಳು ಬಂದು ನಿಮಗೆ ಬೆಳೆ ವಿಮೆ ಹಣವನ್ನ ಜಮೆ ಮಾಡಿಸುತ್ತೇವೆ ಎಂದು ಹಣವನ್ನ ಕೇಳಿದ್ದಲ್ಲಿ, ಈ ರೀತಿ ದೂರುಗಳು ಇದ್ದಲ್ಲಿ ನೀವು ಒಂದು ಸಹಾಯವಾಣಿ ಸಂಖ್ಯೆ ಇದೆ, ಆ ಒಂದು ಸಹಾಯವಾಣಿ ಸಂಖ್ಯೆಗೆ ಕರೆಯನ್ನ ಮಾಡಬಹುದು ಅಥವಾ ಕೃಷಿ ಇಲಾಖೆ ಅಥವಾ ಕೃಷಿ ಕಚೇರಿಗೆ ತಕ್ಷಣವೇ ದೂರನ್ನ ದಾಖಲಿಸಬೇಕು ಎಂದು ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಹೌದು, ಹಾಗಾದ್ರೆ ಸಹಾಯವಾಣಿ ಸಂಖ್ಯೆಯನ್ನ ನೋಡೋಣ ಬನ್ನಿ. 155260 ಈ ಒಂದು ಸಂಖ್ಯೆಗೆ ಕರೆಯನ್ನ ಮಾಡಬಹುದಾಗಿದೆ ಎಂದು ಈಗ ಕರ್ನಾಟಕ ಸರ್ಕಾರ ತಿಳಿಸಿದೆ. ಹೌದು, ಜಿಲ್ಲೆಗಳಲ್ಲಿ ಹಾಗೂ ತಾಲೂಕುಗಳಲ್ಲಿ ರೈತರಿಗೆ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ. ನಿಮಗೆ ಬೆಳೆ ವಿಮೆ ಹಣ ಜಮೆ ಮಾಡುವಂತೆ ಮಾಡುತ್ತೇವೆ ಎಂದು ಹಣವನ್ನ ಕೇಳುತ್ತಿದ್ದಾರೆ. ಹೀಗಾಗಿ ಈ ಸಹಾಯವಾಣಿ ಸಂಖ್ಯೆ ರೈತರಿಗಾಗಿ ಬಿಡುಗಡೆಯನ್ನ ಮಾಡಲಾಗಿದೆ. ಅಥವಾ ಕೃಷಿ ಕಚೇರಿಗೂ ಕೂಡ ನೀವು ಭೇಟಿಯನ್ನ ನೀಡಿ ದೂರನ್ನ ನೀಡಬಹುದಾಗಿದೆ. ಇದೀಗ ಮತ್ತೊಂದು ಮಾಹಿತಿ, ನೀವು ಕಾಯುತ್ತಿರುವ ಮಾಹಿತಿಯ ಬಗ್ಗೆ ನೋಡೋಣ ಬನ್ನಿ. ರೈತರಿಗೆ 30 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆಯನ್ನ ಮಾಡಲಾಗಿದೆ. ಹೌದು, 2024 ಹಾಗೂ 25ನೇ ಸಾಲಿನಲ್ಲಿ ರೈತ ಹೆಸರು ಬೆಳೆಯನ್ನ ಬೆಳೆದಿದ್ದು, ಅಂತಹ ಒಂದು ರೈತರಿಗೆ ಇದೀಗ ಬೆಳೆ ವಿಮೆ ಹಣ 30 ಕೋಟಿ ರೂಪಾಯಿ ವಿಮಾ ಕಂಪನಿಯಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಬಿಡುಗಡೆಯನ್ನ ಮಾಡಲಾಗಿದೆ ಎಂಬ ಮಾಹಿತಿಯನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಕುಂದಗೋಳ ಮತ್ತು ಶಿರಗುಪ್ಪಿ ಹೋಂಬಳಿಯ ರೈತರಿಗೆ 30 ಕೋಟಿ ರೂಪಾಯಿ ಬೆಳೆ ವಿಮೆಯಿಂದ ಜಮೆಯಾಗಿದೆ. ಈ ಜಿಲ್ಲೆಯ ರೈತರು ಹಾಗೂ ತಾಲೂಕಿನ ರೈತರು ಈ ಕೂಡಲೇ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹೋಗಿ ಚೆಕ್ ಅನ್ನ ಮಾಡಬಹುದಾಗಿದೆ. ಹೆಸರು ಬೆಳೆಯನ್ನ ಬೆಳೆದ ರೈತರಿಗೆ ತಾಂತ್ರಿಕ ಸಮಸ್ಯೆಯಿಂದ ಬೆಳೆ ವಿಮೆ ಹಣ ಜಮೆ ಆಗಿರುವುದಿಲ್ಲ. ಹೀಗಾಗಿ ಇದೀಗ 2024 ಹಾಗೂ 25ನೇ ಸಾಲಿನ ಬೆಳೆ ವಿಮೆ ಮೊತ್ತವನ್ನ ಜಮೆ ಮಾಡಲಾಗಿದೆ. ನೀವು 2024 ಹಾಗೂ 25ನೇ ಸಾಲಿನಲ್ಲಿ ಹೆಸರು ಬೆಳೆಗಳಿಗೆ ಏನಾದರೂ ವಿಮೆಯನ್ನ ಮಾಡಿಸಿದ್ದಲ್ಲಿ ಅಂತಹ ರೈತರಿಗೆ ಇದೀಗ ಪರಿಹಾರ ಹಣ ಜಮೆಯಾಗಿದೆ. ಧಾರವಾಡ ಜಿಲ್ಲೆಯ ರೈತರ ಖಾತೆಗೆ 30 ಕೋಟಿ ರೂಪಾಯಿ ಹಣ ತಲುಪಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಒಟ್ಟಿನಲ್ಲಿ ಬೆಳೆ ವಿಮೆಗಾಗಿ ರೈತ ವರ್ಷ ಪೂರ್ತಿ ಕಾಯಬೇಕಾಗುತ್ತದೆ. ಈಗ ರೈತರಿಗಾಗಿ ಹಣವನ್ನ ಸಂದಾಯ ಮಾಡಲಾಗಿದೆ. ಹಾಗೆ ಈ ವರ್ಷದಲ್ಲಿ ಯಾವ ರೈತರು ಬೆಳೆ ವಿಮೆ ಯೋಜನೆಗೆ ನೋಂದಣಿಯನ್ನ ಮಾಡಲು ಇಚ್ಛೆ ಇದ್ದಲ್ಲಿ ಇದೇ ಜುಲೈ 30ರ ಒಳಗಾಗಿ ವಿಮೆಯನ್ನ ಮಾಡಿಸಬಹುದಾಗಿದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಿಮಾ ಕಂಪನಿಗಳು ಇದ್ದು ರೈತರು ಆನ್ಲೈನ್ನ ಮುಖಾಂತರವೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ವಿಮೆ ಕಂತನ್ನ ಕಟ್ಟಿ ನಿಮ್ಮ ಬೆಳೆಗಳಿಗೆ ಸುರಕ್ಷಣೆಯನ್ನ ನೀಡಬಹುದಾಗಿದೆ ಎಂದು ಕೃಷಿ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ವಿಮಾ ಕಂಪನಿ ಹಾಗೂ ವಿಮೆಯ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದಲೂ ಕೂಡ ರೈತರಿಗೆ ಬೆಳೆ ಹಾನಿ ಪರಿಹಾರವೂ ಕೂಡ ಜಮೆಯಾಗುತ್ತದೆ. ವಿಮೆಯನ್ನ ಮಾಡಿಸಲು ರೈತ ಸ್ವಇಚ್ಛೆಯಿಂದ ಹೋಗಬಹುದಾಗಿದೆ. ಒಂದು ವೇಳೆ ರೈತನ ಬೆಳೆ ಏನಾದರೂ ಹಾನಿಯಾದಲ್ಲಿ ಬೆಳೆ ವಿಮೆ ಕಂಪನಿಯಿಂದ ಪರಿಹಾರ ಜಮೆಯಾಗುತ್ತದೆ. ಒಂದು ವೇಳೆ ಬೆಳೆ ವಿಮೆ ಮಾಡಿಸದೇ ಇದ್ದಲ್ಲಿ ನಿಮಗೆ ಸರ್ಕಾರದಿಂದ ಬೆಳೆ ಹಾನಿ ಪರಿಹಾರ NDRF ಹಾಗೂ
ಹಾಗೂ SDRFನ ಅಡಿಯಲ್ಲಿ ಆ ಒಂದು ಪರಿಹಾರ ಮಾತ್ರ ನಿಮಗೆ ಸಂದಾಯವಾಗುತ್ತದೆ. ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್, ಮತ್ತೆ ಸಿಗೋಣ ಹೊಸ ಸುದ್ದಿಯ ಜೊತೆಗೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ.